ನೀನು ಇಲ್ಲೇ ಮರೆಯಲ್ಲಿ ನಿಂತು ಫೋಟೋ ತೆಗೆದುಕೋ ತಿಳಿಸಿ. ಆಯ್ತ್ರಿ ಸಾವುಕಾರ, ನಿಮ್ಮ ಕೆಲಸ ನೀವು ಒಗಾತಂಗ್ ಮುಗ್ಕೊಂಡು ಬರ್ರಿ, ನಾನು ಕೆಲಸನ ಮಾಡ್ಕೊಂಡ್ರಿ. ಸಿದ್ದರಾಜ, ಏ ಸಿದ್ದರಾಜ, ಸಾಹುಕಾರರು, ಬನ್ನಿ ಸಾಹುಕಾರರು. ಅವ್ರು ಈಗ ತಾನೇ ದೇವಸ್ಥಾನಕ್ಕೆ ಹೋದ್ರು. ಮನೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ. ಅಂದ ಹಾಗೆ ನೀವಿಲ್ಲಿಗೆ ಬರಲು ಕಾರಣ? ಗಂಗಾ, ನಾನು ಬಂದಿದ್ದೆ ಬೇರೆ, ಇಲ್ಲಿ ನಡೆಯುವುದೇ ಬೇರೆ. ನಾನು ಬಂದಿದ್ದು ಇವನಿಗೆ ಧಾರವಾಡದಲ್ಲಿ ಸಿಕ್ಕ ಪ್ರಗತಿ ಪ್ರಶಸ್ತಿಯನ್ನು ಇವನು ಕೇಳಿದಷ್ಟು ಹಣ ಕೊಟ್ಟು ಅವನ ಹೆಸರು ಬದಲಾಯಿಸಿ ನನ್ನ ಹೆಸರಲ್ಲಿ ಮಾಡಿಕೊಳ್ಳಬೇಕೆಂದು. ಆದರೆ ಇಲ್ಲಿ ನಡೆಯುವುದೇ ಬೇರೆ. ಹಾ ಗಂಗಾ, ಇದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದೇ ಅವಕಾಶದಲ್ಲಿ ಹಾಡುವರೆ ಒಂದು ಪ್ರೇಮ ಗೀತೆ. ನೀನು ಮುಂಗುಷಿ ಆಗಿರಬಹುದು ನಿಜ, ಆದ್ರೆ ನಾನಿನ ಬೇಲಿ ಮೇಲೆ ಬೆಳೆದಿರೋ ಹೂ ಅಲ್ಲ. ಈ ಹೂ ಗಂಡನ ಪಾದ ಪೂಜೆಗಿಂತ ಬೀಸಲಿರುವ ಹೂ. ಹೆಚ್ಚಿಗೆ ಮರು ಮಾತನಾಡದೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗಂಗಾ, ಹೊರಟು ಹೋಗಲು ಬಂದಿಲ್ಲ. ಗಂಡ ಸರ್ಪವಾಗಿ ಎಡೆ ಎತ್ತಿ ನಿಂತು ನಿನ್ನ ತುಟಿ ಹಂಚಿನ ಅಮೃತ ಸವಿಜೇನನ್ನು ಸವಿಯಲು ಬಂದಿರುವೆ. ನನ್ನ ತುಟಿ ಅಂಚಿನ ಅಮೃತವನ್ನು ಸವಿಯಲು ನೀನು ಘಟ ಸರ್ಪವಾಗಿ ಬಂದಿದ್ದೆ. ಆದ್ರೆ ನಾನು ಮುಂಗುಸಿಯಾಗಿ ನಿನ್ನ ಹೆಡೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾಗಿತ್ತು. ಎಚ್ಚರ. ಏ ಗಂಗಾ, ಆ ನನ್ನ ಕಾಮದಾಸಿಯನ್ನು ಸುಟ್ಟು ಬೂದಿ ಮಾಡಲು ಭಸ್ಮಾಸುರನ ಮರ್ದನ ಮಾಡಿದ ಶಾಂಭವಿಯಲ್ಲ. ನಾನು ಭಸ್ಮಾಸುರನು ಅಲ್ಲ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ನಿನ್ನ ಅನುಭವಿಸು. ಸಾಕು, ಬಾಯಿ ಮುಚ್ಚೋ ಕಾಮದ ಕತ್ತೆ. ಈಗಿನ ವರ್ಣನೆ ಮಾತನ್ನು ಕೇಳಿ ಈ ನನ್ನ ಪತಿವ್ರತ ಧರ್ಮವನ್ನು ಎಂದಿಗೆ ಬಿಡುವುದಿಲ್ಲ. ಪತಿರುತ್ತೆ. ಏ ಗಂಗಾ, ಸುಮ್ಮನೆ ಒಲೆಗೂ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿ ಕರೆದುಕೋ. ಒಲಿದು ಬಂದ ಮಹಾಲಕ್ಷ್ಮಿ? ಏನೋ ಶ್ರೀಮಂತ, ನೀನು ತೋರಿಸ ನಿನ್ನ ಶ್ರೀಮಂತಿಕೆ ನನ್ನ ಗಂಡ ಮೆಟ್ಟು ಬಿಟ್ಟು ಹೊರಗ ಚಪ್ಪಲಿ ಸಮಾನ. ಇದೆಲ್ಲ ತಿಳಿಯದಿ ನೀನು ಮುಂದಡಿ ಇಟ್ಟು ಮುಟ್ಟಲು ಬಂದಿದ್ದೆ. ಆದ್ರೆ ಈ ಗರತಿಯ ರೋಷದಲ್ಲಿ ಸುಟ್ಟು ಬೂದಿಯಾಗಿ ಹೋಗುವೆ. ಎಚ್ಚರ. ಎಚ್ಚರ ಹೆಚ್ಚು ಎಣ್ಣೆ. ಈ ನಿನ್ನ ಬಿರುಸು ನಡುಗಳನ್ನು ಕೇಳಿ ಹೊರಟು ಹೋಗಲು ನಾನೇನು ಚಂಡನಲ್ಲ. ಇವನು ಗಂಡನೆಯ ಪೊಂಡ ಪುರುಷ. ಗಂಗಾ, ಏನು ನಿನ್ನ ಅಂಗ ಚಂದ. ಮುಂಜಾನೆಯ ಸಮಯದಲ್ಲಿ ಎಣ್ಣೆ ಹಚ್ಚಿ ತಲೆ ಬಾದುತ್ತಿರುವಾಗ ಕರಿ ಚಾವಲಂತೆ ತೂಗುವ ನಿನ್ನ ಕೇಶ ರಾಶಿಗಳು, ಯೌವನ ಸಿರಿ ಹೊತ್ತು ತೋರುವ ನಿನ್ನ ಮುಖವು, ದೇವು ಹಣ್ಣಿನಂತೆ ರಸವತ್ತಾಗಿ ತುಂಬು ತುಳುಕುವ ನಿನ್ನ ಗಲ್ಲ, ಪುಷ್ಪಗಳು ಬೆಟ್ಟದಂತೆ ಬೆಳೆದು ನಿಂತಿರುವ ಆ ನಿನ್ನ ಕುಚ್ಚಗಳನ್ನು ಮನ ತುಂಬಿ ಮಾರ್ತಿಸಬೇಕೆಂದು ಬಂದಿರುವೆ. ಎಲ್ಲ ಶ್ರೀಮಂತ, ಆ ನಿನ್ನ ಶ್ರೀಮಂತಿಕೆಯನ್ನು ಒಬ್ಬ ಸೂಳೆ ಕೂಡ ಗಳಿಸುತ್ತಾಳೆ. ನಿನ್ನ ಶ್ರೀಮಂತಿಕೆಗೆ ಆಸೆ ಪಟ್ಟು ನಿನ್ನಂತ ಶ್ರೀಮಂತನ ಸೂಳೆಯಾಗಿ 100 ವರ್ಷ ಬದುಕುವುದಕ್ಕಿಂತ ನನ್ನ ಗಂಡನಿಗೆ ಮೀಸಲಾಗಿದ್ದು ಗರತಿಯಾಗಿ ಗಂಜಿ ಕುಡಿಯುವುದಿಲ್ಲ. ಇಸು ಏ ಗಂಗಾ, ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿನ್ನ ಶೀಲ ಎಂಬ ಪಂಚಾಮೃತದ ಊಟ. ಅದನ್ನು ಬಡಿಸಬಾರೇ ನನ್ನ ಒಂದು ಹೆಜ್ಜೆ ಮುಂದೆ ಇಟ್ಟು ಮುಟ್ಟಲು ಬಂದಿದ್ಯಾ. ಆದ್ರೆ ಕಾಲಲ್ಲಿರೋ ಮೆಟ್ಟಿನಿಂದ ಮಾತನಾಡಿಸಬೇಕಾದಿತ್ತು. ಎಚ್ಚರ. ನೋಡು, ಇದೆಲ್ಲ ತಿಳಿಯದೆ ನನ್ನ ಶೀಲದ ಊಟವನ್ನು ಉಣ್ಣಲು ಬಂದಿದ್ಯಾ. ಆದ್ರೆ ನಿನ್ನನ್ನು ಎದ್ದು ಬಂದು ಎದೆ ಗೊತ್ತು ನಿಲ್ಲುತ್ತಾರೆ ಈ ಸಮಾಜದ ವೀರ ನಾರಿಯರು. ಈ ಸಮಾಜದ ನಾರ್ಯರೇ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನೇ ದೇವರೆಂಬುದು ಅರಿತು ಗಂಡನನ್ನು ಕೆಲಸಕ್ಕೆ ಕಳಿಸಿ ಮೆಂಡನನ್ನು ಮನೆಯಲ್ಲಿ ಕರೆದುಕೊಂಡು ಬರುವ ಹೆಣ್ಣು ಗಳಿಸಿದ ಈಗಿನ ಸಮಾಜದಲ್ಲಿ ಹೆಣ್ಣು ಮನಸಾರೆ ಮೆಚ್ಚಿದ ಗೆಳೆಯನಿಗೆ ಬೆಟ್ಟದಂತ ವೇದಾಂತ ಹೇಳಿ ಅವನಿಲ್ಲದ ಸಮಯ ಸಾಧಿಸಿ ಇನ್ನೊಬ್ಬರಿಗೆ ಸೆರಗು ಹಾಸಿ ಆದರದ ಹೊರೆ ಹೊತ್ತು ಮೂರ್ತಿಗೊಂದು ಕೀರ್ತಿಗೆ ಮತ್ತೊಂದು ಮಾಡುವ ಹೊರಸು ಆದರದ ಸೂಳೆ ಜಾತಿಗೆ ಸೇರಿದ ಹೆಣ್ಣುಗಳಿಲ್ಲ ಈಗಿನ ಸಮಾಜ. ಈ ಸಮಾಜದಲ್ಲಿ ಇನ್ನು ಹೆಣ್ಣುಗಳು ಹೇಗಿದ್ದಾರೆ ಗೊತ್ತೇ? ಇನ್ಸ್ಟಾದಲ್ಲೊಬ್ಬ, ವಾಟ್ಸಾಪ್ದಲ್ಲೊಬ್ಬ, ಕಾಲೇಜಲ್ಲೊಬ್ಬ, ಊರಲ್ಲೊಬ್ಬ, ಹಾಗಂತ ಇಟ್ಟುಕೊಂಡು ಮಜಾ ಮಾಡುವ ಹೆಣ್ಣು ಹೊರಟಿಲ್ಲ ಈಗಿನ ಸಮಾಜದಲ್ಲಿ. ಸಾಕಾಗಂಗ ಇನ್ನು ಹೇಳಿ. ನಿನ್ನ ತಾಯಿ ಕೂಡ 10 ಜನರಿಗೆ
ಶರಗ ಹಾಸಿ ನಿನ್ನನ್ನು ಹೆತ್ತಿರಬೇಕು. ಅದಕ್ಕಾಗಿ ಸಮಾಜದ ನಾರಿಯರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡುತ್ತಿರುವೆ. ಏ ಗಂಗೆ, ಆ ಲಂಚೆ ಪವಿತ್ರವಾಗಿರೋ ನನ್ನ ತಾಯಿಯನ್ನು ಮೆಂಡರಿಗೆ ಹೋಲಿಸಿ ಮಾತನಾಡಿದೆಯೋ ಮುಗಿದು ನಿನ್ನ ಶೀಲ ಚರಿತ್ರೆ. ನಾನೇನೇ ಹೇಳಿದ್ರು ಕೂಡ ಇವನು ನನ್ನ ಮಾತನ್ನು ಕೇಳುವಂತಿಲ್ಲ. ಇವನು ಹೇಳಿದಂತೆ ನಟನೆ ಮಾಡಿ ಆಮೇಲೆ ಇವನಿಗೊಂದು ಗತಿ ಕಾಣಿಸ್ಲೇಬೇಕು. ಆಯ್ತು ಶ್ರೀಮಂತರೇ, ನೀವು ಹೇಳಿದಂತೆ ಕೇಳ್ತೀನಿ. ಹಾ, ಇದೇ ಸಂತೋಷದಲ್ಲಿ ಹಾಡುವಾರೆ ಒಂದು ಪ್ರೇಮದ ಗೀತೆ. ಪ್ರೇಮ ಸಾಹುಕಾರ, ನಿನಗೆ ಪಂಚಾಮೃತದ ಊಟ ಬೇಕೇನೋ? ಹಾಗಿದ್ರೆ ಬಾರು ಗಂಡ ಸಾಗಿ ಮುಂದಕ್ಕೆ. ಗಂಗ, ಕೊನೆಗೂ ನಿನ್ನ ನರಿ ಬುದ್ಧಿ ತೋರಿಸಿಬಿಟ್ಟೆಯಾ? ಇದೊಂದು ಸಾರಿ ನನ್ನನ್ನು ಬಿಟ್ಟು ಬಿಡು. ಇನ್ನು ಮುಂದೆ ನಿನ್ನ ತಂಟೆಗೆ ಬರುವುದಿಲ್ಲ. ಬಿಟ್ಟು ಬಿಡ್ಬೇಕಾ? ಬಿಡ್ತೀನಿ. ಆದ್ರೆ ನಿನ್ನ ಬಿಸಿ ರಕ್ತದಿಂದ ಈ ಭೂತಾಯಿಗೆ ಅಭಿಷೇಕವಾದಾಗ ಮಾತ್ರ ಬಿಡಬೇಕು. ಹೌದಾ? ಈ ಭೂತಾಯಿಗೆ ನನ್ನ ಬಿಸಿ ರಕ್ತದ ಅಭಿಷೇಕವೇ? ಹೌದು, ಅದು ನಿನ್ನ ಬಿಸಿ ರಕ್ತದಿಂದಾನೇ. ಇಲ್ಲೇ ನೋಡ್ತೀಯ, ಅಲ್ಲಿ ನೋಡು.
ಅವನು ಬರೋದೊಳಗೆ ಹೊರಟು ಹೋಗೋ ಇಲ್ಲಿಂದ. ಆ ನಿನ್ನ ಮೈದು ನನಗೆ ಒಂದು ಗತಿ ತೋರಿಸಿವೆ ಗಂಗಾ. ನಾನು ಹೋಗುವುದು ನಿನ್ನನ್ನು ಹಾಗೆ ಸುಮ್ಮನೆ ಬಿಟ್ಟಲ್ಲ, ನಿನ್ನನ್ನು ಮುಗಿಸೇ ಹೋಗುವೆ. ನೆನೆಸಿಕೊ ನಿನ್ನ ತಾಯಿ. ಪಾಪಿ, ಕೊನೆಗೆ ನಿನ್ನ ಹಠವನ್ನು ಸಾಧಿಸಿಬಿಟ್ಟಿಯಲ್ಲೋ. ಅಂತೂ ಈ ಪ್ರದೀಪ್ ಸಾವುಕಾರನ ಕಾರ್ಯ ಮುಗಿಯಿತು. ಇದೇ ಕೇಸನ್ನು ದರಿಮ್ಯಾನ ಮೇಲೆ ಹಾಕಿ ಬರುವೆ. PSI ಅನ್ನು ಕಳಿಸುವೆ ಅರೆಸ್ಟ್ ಮಾಡಲು. ಅಜ್ಜಮ್ಮ, ಯಾಕಮ್ಮ, ಏನಾಗಿದೆ? ಅಜ್ಜಮ್ಮ, ಅಜ್ಜಮ್ಮ, ಯಾರಮ್ಮ ನನಗೆ ಇಂಥ ಪರಿಸ್ಥಿತಿ ಅಜ್ಜಮ್ಮ, ಹುಲಿಯಂತ ಈ ನಿನ್ನ ಮೈದನ ಇದ್ದರು ನಿನಗೆ ಎಂತ ಪರಿಸ್ಥಿತಿ ಬಂತಲ್ಲಮ್ಮ, ಎಂತ ಪರಿಸ್ಥಿತಿ ಬಂತು. ಅಜ್ಜಮ್ಮ, ಅಜ್ಜಮ್ಮ, ಹೆತ್ತ ತಾಯಿಗಿಂತ ಮಿಗಿಲಾಗಿ ಕೈ ತುತ್ತು ತಿನಿಸುವ ನಿನ್ನನ್ನು ಈ ಸ್ಥಿತಿಯಲ್ಲಿ ನಾನು ಹೇಗೆ ನೋಡಮ್ಮ? ನಾನು ಹೇಗೆ ನೋಡಿ? ಯಾರ ಮನೆಗೆ ಎಂತ ಪರಿಸ್ಥಿತಿ ಇತ್ತು ಅಂದವರು? ಧರ್ಮ, ಇನ್ಮೇಲೆ ನಾನ್ ಬದುಕೋದಿಲ್ಲ ಧರ್ಮ, ನಾನ್ ಬದುಕೋದಿಲ್ಲ. ಆದ್ರೆ ನೀನು ಹುಲಿಯಂತೆ ನನ್ನಂತ ಹೆಣ್ಣು ಮಕ್ಕಳ ಸಿಂಧೂರನ್ನು ಉಳಿಸೋ ಸರದಾರ ನೀನು ಆಗ್ಬೇಕು ಧರ್ಮ. ಇದಕ್ಕೆಲ್ಲ ಇದಕ್ಕೆಲ್ಲ ನಾನಿಲ್ಲದ ಸಮಯ ಸಾಧಿಸಿ ವಂಚ ಹಾಕಿದೆಯಾ ಮಗನೇ? ಬರುವೆ ನಿನಗೂ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿದ್ದರು ಸರಿ. ನಿನ್ನವರ ತಂದು ನಿನ್ನ ರುಂಡ ಚಂಡಾಡಿ ನನ್ನ ಅತ್ತಿಗೆ ಹಬ್ಬಕ್ಕೆ ಶಾಂತಿ ನೀಡಲಿದ್ದರೆ ನನ್ನ ಹೆಸರು ಧರ್ಮರಾಜನಲ್ಲ. ಇಲ್ಲ ಸರ್, ಇಲ್ಲ, ಈ ಕೊಲೆ ನಾನು ಮಾಡಿಲ್ಲ ಸರ್, ನಾನು ಮಾಡಿಲ್ಲ. ಏನು ನೀವೇ ಮಾಡಿದೆ, ಇನ್ಯಾವ ಮಾಡ್ತಾನೆ? ಇನ್ನು ನಿನ್ನ ಕೈಯಲ್ಲಿ ಚಾಕು ಹಾಗೆ ಇದೆ. ಇದಕ್ಕೆ ಇನ್ನು ಯಾವ ಸಾಕ್ಷಿ ಬೇಕು? ಮಾಡಿ ಕೈ ಬೇಡಿ ಹಾಕು. ಧರ್ಮರಾಜ್, ಯಾಕೆ ಬೇಕಪ್ಪ ಇಂಥ ಕೆಲಸ? ಧರ್ಮ, ಏನಪ್ಪ ಇದೆಲ್ಲ? ಗಂಗಾ, ಗಂಗಾ, ಗಂಗಾ,
ನೋಡಿ ಸಿದ್ದರಾಜ್, ನಿಮ್ಮ ಹೆಂಡತಿ ಕೊಲೆ ಇವನೇ ಮಾಡಿದ್ದಾನೆ. ಇನ್ನೂ ಅವನ ಕೈಲಿ ಚಾಕು ಆಗಿದೆ. ಇದಕ್ಕೆ ಇನ್ನೇ ಬೇಕು? ಇಲ್ಲ ಸರ್, ಇಲ್ಲ. ನನ್ನ ಮಾಡ್ತವನಲ್ಲ ಸಾಹೇಬರೇ. ಇದರಲ್ಲಿ ಏನು ಮೋಸವಿದೆ? ದಯವಿಟ್ಟು ನನ್ನ ತಮ್ಮನನ್ನು ಬಿಟ್ಟು ಬಿಡು. ನೋಡಿ ಸಿದ್ದರಾಜ್, ಸಾಕ್ಷಿ ಸಮೇತ ಸಿಕ್ಕಿದ ಮೇಲೆ ಬಿಡೋದು ಬರುವುದಿಲ್ಲ. ನೀವು ಏನೇ ಇದ್ರು ಸ್ಟೇಷನ್ಗೆ ಬಂದು ಮಾತಾಡಿ. ಬೇಸೆ ಅರೆಸ್ಟ್ ಮಾಡಿ ಕೈ ಬೇಡಿ ಹಾಕು. ಅಣ್ಣ, ನಾನು ನಿರಪರಾಧಿ ಅಣ್ಣ. ನಾನು ನಿರಪರಾಧಿ. ತಮ್ಮ, ನೀ ಎಂತವನನ್ನದು ನನಗೆ ಗೊತ್ತಪ್ಪ, ಗೊತ್ತು. ಆದ್ರೆ ಈ ಕಾನೂನಕ್ಕೆ ಏನು ಗೊತ್ತಪ್ಪ? ಈ ಕಾನೂನಿನ ದೃಷ್ಟಿಯಲ್ಲಿ ನೀನು ಅಪರಾಧಿಯಪ್ಪ, ಅಪರಾಧಿ. ನೋಡಿ ಬೇಸೆ, ನಡೆ ಕರ್ಕೊಂಡು ನೀವು ಸ್ಟೇಷನ್ ಬಂದಿರಿ. ಏ ಬಾರ ಹೋಗೋಣ. ಬ್ರಹ್ಮ ಬರೆದ ಹಾಡಿಯಲ್ಲಿ ಸತ್ಯ ಹೀರಿದೆ, ಸುಖ ದುಃಖ ಎರಡು ಗಂಗಾ, ಏ ಗಂಗಾ, ನಾನು ಯಾವ ತಪ್ಪು ಮಾಡಿನೆಂದು ನನಗೆ ಇಂಥ ಶಿಕ್ಷೆ ಗಂಗಾ. ನಾನಿನ್ನು ಬದುಕಲಾರೆ ಗಂಗಾ, ಬದುಕಲಾರೆ. ಗಂಗಾ, ನಾನು ನಿನ್ನ ಗೂಡಿ ಬರುವುದು ಬೇಕಾದಕ್ಕೋ ಗಂಗಾ. ಬೇಡ, ನಾನು ಸಾಯದು ಬೇಡ. ಈ ಕೊಲೆಯನ್ನು ಸೋಸಿ ನೋಡಿ ಯಾರು ಮಾಡಿದರೆಂದು ಪತ್ತೆ ಹಚ್ಚಿ ಅವರ ರುಂಡ ಮುಂಡದಿಂದ ತುಂಡರಿಸಲೇಬೇಕು. ಅವಾಗ ನನ್ನ ಗಂಗಾಗಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಮೊದಲು ನನ್ನ ಗಂಗಾ ಅಂತ ಕ್ರಿಯೆ ಮಾಡುವೆ.